ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕಾರ್ಮಿಕ ಸಚಿವರಾಗಿರೋ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಹಿತವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಹಾಗಾಗಿನೇ ಕಾರ್ಮಿಕ ಇಲಾಖೆಯಲ್ಲಿ ಅವರು ತಂದಿರೋ ಯೋಜನೆಗಳಾಗಿರಬಹುದು, ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ರೆ ಇದು ಕೇವಲ ಯೋಜನೆಗಳ ಘೋಷಣೆ ಮಾತ್ರ ಅಲ್ಲ, ಬದಲಿಗೆ ನಿಜವಾಗ್ಲೂ ಕಾರ್ಮಿಕರ ಜೀವನ ಮಟ್ಟವನ್ನ ಬದಲಾಯಿಸೋದಕ್ಕೆ ಅವರು ಮಾಡ್ತಾ ಇರುವಂತ ಪ್ರಯತ್ನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಕಾರ್ಮಿಕ ಇಲಾಖೆಯ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಅಂಥ ಒಂದು ಯೋಜನೆಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೆಸ್ ಸಂಗ್ರಹ ಮಾಡೋದು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2007ರಿಂದ ನೋಂದಾಯಿತ ಫಲಾನುಭವಿಗಳಿಗೆ ವಿವಿಧ ಕಲ್ಯಾಣ ಹಾಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಜಾರಿ ಮಾಡ್ತಾ ಬರ್ತಿದೆ. ಈ ಯೋಜನೆಗಳಿಗಾಗಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕ ಅನುದಾನ ಲಭ್ಯ ಇಲ್ಲ. ಇಷ್ಟಿದ್ರೂ ಕೂಡ ಕಟ್ಟಡ ಹಾಗೆ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ 1996ರ ನಿಯಮಗಳು ಹಾಗೆ 1998ರ ಪ್ರಕಾರ ಎಲ್ಲಾ ನಿರ್ಮಾಣ ಕಾಮಗಾರಿಗಳ ಒಟ್ಟು ವೆಚ್ಚದ ಮೇಲೆ 1% ಸುಂಕ ವಿಧಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಮೂಲಕ ಸಂಗ್ರಹ ಆಗುವಂತಹ ಸುಂಕ ಏನಿರುತ್ತೆ ಇದು ಮಂಡಳಿಯ ಸುಂಕ ನಿಧಿಗೆ ಜಮೆಯಾಗುತ್ತೆ. ಹಾಗೆ ಇದರ ಆಧಾರದ ಮೇಲೆ ಕಲ್ಯಾಣ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಫಲಾನುಭವಿಗಳಿಗೆ ಸೌಲಭ್ಯವನ್ನ ಒದಗಿಸೋದಾಗಿದೆ. ಇಲ್ಲಿ ಫಲಾನುಭವಿಗಳಿಗೆ ಉತ್ತಮ ಕಲ್ಯಾಣ ಹಾಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ತಲುಪಿಸೋದಕ್ಕೆ ಈ ಸುಂಕ ಸಂಗ್ರಹಣೆಯನ್ನ ಜಾಸ್ತಿ ಮಾಡುವುದು ಅಷ್ಟೇ ಅಗತ್ಯ. ಇದಕ್ಕಾಗಿ ಅಂತಾನೆ ಆಧುನಿಕ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್, ಸುಂಕ ಟ್ರ್ಯಾಕಿಂಗ್ ಹಾಗೆ ಸುಂಕ ಸಂಗ್ರಹಣೆ ಸರಳೀಕರಣ ಮಾಡುವಂತಹ ಕಾರ್ಯವನ್ನ ಈ ಮಂಡಳಿ ಕೈಗೊಂಡಿದೆ. ಈ ಉದ್ದೇಶಕ್ಕಾಗಿನೇ ಮಾನ್ಯ ಕಾರ್ಮಿಕ ಸಚಿವರಾಗಿರೋ ಶ್ರೀ ಸಂತೋಷ್ ಲಾಡ್ ಅವರು ಹಿರಿಯ ಅಧಿಕಾರಿಗಳು ಹಾಗೆ ತಜ್ಞರ ಜೊತೆ ಅನೇಕ ಸಭೆಗಳನ್ನ ನಡೆಸಿ ಸೂಕ್ತ ಸಲಹೆಗಳನ್ನ ಕೊಟ್ಟಿದ್ದಾರೆ. ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡಬೇಕು ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂದ್ರೆ PMU ಅನ್ನ ನೇಮಿಸಿಕೊಳ್ಳಲಾಗಿದೆ. ಈ PMU ಮಂಡಳಿಗೆ 2 ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವುದಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ. ಅದರಲ್ಲಿ ಒಂದನೇದು ಸುಂಕ ಟ್ರ್ಯಾಕಿಂಗ್ ಹಾಗೇನೆ ಮಾನಿಟರಿಂಗ್ ಸಿಸ್ಟಮ್ ಅನ್ನೋದು. ಇದು ಮುಂದಿನ ದಿನಗಳಲ್ಲಿ ಸುಂಕ ಸಂಗ್ರಹಣೆಯನ್ನ ಜಾಸ್ತಿ ಮಾಡೋದಕ್ಕೆ ಈ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಾಗುವುದು. ಇನ್ನು GIS ಅಂತಂದ್ರೆ ಆಧಾರಿತ ಉಪಗ್ರಹ ಹಾಗೆ ಡ್ರೋನ್ ತಂತ್ರಜ್ಞಾನ ಅಂತ. ಹಿಂದೆ ವಿವಿಧ ಕಾರಣಗಳಿಂದ ಮಂಡಳಿಗೆ ಜಮೆಯಾಗದೇ ಇದ್ದ ಸುಂಕದ ಮೊತ್ತವನ್ನ ಗುರುತಿಸಿ ವಸೂಲಿ ಮಾಡೋದಕ್ಕೆ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಕೊಟ್ಟಂತಹ ಶಿಫಾರಸುಗಳ ಪ್ರಕಾರ ಮಂಡಳಿ ಈ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಸುಂಕ ಸಂಗ್ರಹಣೆಯನ್ನ ಬಲಪಡಿಸೋದಕ್ಕೆ ಹಾಗೆ ತಪ್ಪಿ ಹೋಗಿರೋ ಸುಂಕವನ್ನ ವಸೂಲಿ ಮಾಡೋದಕ್ಕೆ ಒಂದೊಳ್ಳೆ ಹೆಜ್ಜೆ ಅಂತ ಹೇಳಬಹುದು. ಹೇಗೆ ಕಾರ್ಮಿಕರ ಕಲ್ಯಾಣ ಸಾಧ್ಯ ಆಗುತ್ತೆ ಇದರಿಂದ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದಕ್ಕೆ ಉತ್ತರ ಏನಂದ್ರೆ, ಶಿಕ್ಷಣ ಹಾಗೆ ಮಕ್ಕಳ ಭವಿಷ್ಯ ಅಂತ ಬಂದಾಗ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಾಲೇಜು ಅಥವಾ ವಿದ್ಯಾರ್ಥಿ ವೇತನ ಸಿಗುತ್ತೆ. ಉನ್ನತ ಶಿಕ್ಷಣ ಅಂದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಮುಂತಾದ ಓದಿಗಾಗಿ ಇದರಿಂದ ಒಂದಷ್ಟು ಸಹಾಯಧನ ಕೂಡ ಸಿಕ್ಕತ್ತೆ. ಇನ್ನು ಶಾಲಾ ಸಾಮಾನುಗಳಾಗಿರ್ಬಹುದು, ಬಟ್ಟೆ, ಪುಸ್ತಕ, ಬಸ್ ಪಾಸ್ ವ್ಯವಸ್ಥೆ ಇದೆಲ್ಲವೂ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಆರೋಗ್ಯ ಹಾಗೆ ವಿಮೆ ಕೂಡ ಇದರ ಅಡಿ ಬರೋದ್ರಿಂದ ಈ ವಿಚಾರದಲ್ಲೂ ಕೂಡ ಒಂದಷ್ಟು ಯೂಸ್ಫುಲ್ ಆಗುತ್ತೆ. ಇನ್ನು ಕಾರ್ಮಿಕರು ಹಾಗೆ ಅವರ ಕುಟುಂಬಕ್ಕೆ ಆರೋಗ್ಯ ವಿಮೆ ಇರುತ್ತೆ. ಏನಾದ್ರೂ ಆಪರೇಷನ್ ಮಾಡಬೇಕು ಅಂತ ಬಂದಾಗ ಅಥವಾ ಎಮರ್ಜೆನ್ಸಿ ಅಂತ ಬಂದಾಗ ಇದರಿಂದ ಹಣಕಾಸಿನ ನೆರವು ಸಿಗುತ್ತೆ. ಹೆರಿಗೆ, ಮಕ್ಕಳ ಆರೈಕೆ, ಅಪಘಾತಕ್ಕೂ ಕೂಡ ಪರಿಹಾರ ಸಿಗುತ್ತೆ. ವಸತಿ ಹಾಗೆ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ. ಕಾರ್ಮಿಕರಿಗೆ ಮನೆ ನಿರ್ಮಾಣ ಆಗಿರಬಹುದು ಅಥವಾ ಬೇರೆ ರೀತಿಯಲ್ಲೂ ಕೂಡ ಧನ ಸಹಾಯ ಇದರಿಂದ ಸಿಗುತ್ತೆ. ಜೊತೆಗೆ ತಾತ್ಕಾಲಿಕ ವಸತಿ ಶಿಬಿರಗಳು ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಕುಡಿಯೋ ನೀರಾಗಿರ್ಬೋದು, ಶೌಚಾಲಯ ವ್ಯವಸ್ಥೆ, ವಿದ್ಯುತ್ ಸೌಲಭ್ಯ, ಇನ್ನು ಸಾಮಾಜಿಕ ಭದ್ರತೆ ಅಂತ ಬಂದಾಗ ಪಿಂಚಣಿ ಯೋಜನೆ ಕೂಡ ಅಂದ್ರೆ ವಯೋವೃದ್ಧ ಕಾರ್ಮಿಕರಿಗೆ ಇದರಿಂದ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಮೃತರ ಕುಟುಂಬಕ್ಕೆ ಪರಿಹಾರ ನಿಧಿ ಕೂಡ ಇದರಿಂದ ಸಿಗುತ್ತೆ. ಜೊತೆಗೆ ಈಗ ಅಂಗವಿಕಲತೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅಥವಾ ಅಪಘಾತದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅಂಥವ್ರಿಗೂ ಕೂಡ ನೆರವು ಸಿಗುತ್ತೆ. ಕೌಶಲ್ಯ ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ತರಬೇತಿ ಕಾರ್ಯಕ್ರಮಗಳಿರುತ್ತೆ. ಹಾಗೆ ಹೊಸ ತಂತ್ರಜ್ಞಾನಗಳಲ್ಲೂ ಕೂಡ ಒಂದಷ್ಟು ತರಬೇತಿಯನ್ನ ಕೊಡೋದ್ರಿಂದ
ಸಾಕಷ್ಟು ಅವಕಾಶಗಳು ತೆರೆದುಕೊಳ್ತಾ ಹೋಗುತ್ತೆ. ಆದಾಯದ ಅವಕಾಶವನ್ನಾಗಿ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಇನ್ನು 1% ಸೆಸ್ ಅಂತ ಹೇಳಿದೆ, ಅಂದ್ರೆ ಕಟ್ಟಡ ನಿರ್ಮಾಣ ವೆಚ್ಚದ ಒಂದು ಭಾಗವನ್ನ ಕಾರ್ಮಿಕರ ಪರವಾಗಿ ಉಳಿಸೋದು ಅಂತ. ಅದನ್ನ ನಿಜವಾದ ಕಾರ್ಮಿಕರಿಗೆ ತಲುಪಿಸಿದ್ರೆ ಶಿಕ್ಷಣದಿಂದ ಹಿಡಿದು ಆರೋಗ್ಯ, ವಸತಿಯಿಂದ ಪಿಂಚಣಿ ತನಕ ಅವರ ಜೀವನ ಮಟ್ಟವನ್ನ ಸುಧಾರಿಸಬಹುದು. ಒಟ್ನಲ್ಲಿ ಸಂತೋಷ್ ಲಾಡ್ ಅವರ ಈ ಕೆಲಸ ಕಾರ್ಮಿಕರ ಮೂಲಭೂತ ಭದ್ರತೆ ಜೊತೆಗೆ ಭವಿಷ್ಯದ ಭರವಸೆ ಎರಡನ್ನೂ ಒಟ್ಟಿಗೆ ಕಟ್ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸರಳವಾಗಿ ಹೇಳಬೇಕು ಅಂದ್ರೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ಬದುಕಿಗೆ ಭರವಸೆ ನೀಡೋ ದಿಕ್ಕಿನಲ್ಲಿ ಇಲಾಖೆ ಹೆಜ್ಜೆ ಇಡ್ತಾ ಇದೆ.